ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಆಯಿತಾ. ಏನು ಗೊತ್ತಾದೆ, ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ನಿಮಗೆ ಇದು ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಅಂತ. ಬನ್ನಿ ತೋರಿಸ್ಕೊಡ್ತೀನಿ ಆಯಿತಾ. ನೋಡಿ, ಅದೇ ಮೆಣಸೆಲ್ಲ ಇವಾಗ ತಂದಿದ್ದಾರಲ್ಲ ಸಾಮಾನೆಲ್ಲ, ಅದನ್ನೆಲ್ಲ ಒಣಗಾಕಬೇಕು. ಈ ಥರ ಅಮ್ಮ ಆಗಲೇ ಒಣಗಾಕಿದ್ದಾರೆ ನೋಡಿ. ಯಾವ ಥರ ಒಣಗಿದೆ ನೋಡಿ, ಯಾವ ಥರ ಒಣಗಿದೆ ನೋಡಿ. ಚಕ್ಕೆ ಲವಂಗ ಕಾಳುಗಳು ಇಲ್ಲ ಎಲ್ಲ ಪಟ್ಟಿ ಹಾಕ್ಬಿಡ್ತೀನಿ. ಟೈಮಿಗೆ ಎಲ್ಲ ನೋಡಿ ಗೈಸ್, ಈ ಥರ ಒಣಗಾಕಬೇಕು ಮೆಣಸನ್ನ. ಅಂದರೆ ಫುಲ್ ಗರ್ಗರ ಈ ಥರ ಒಣಗಬೇಕಿದು ಚೆನ್ನಾಗಿ. ನೋಡಿ, ಈ ಥರ ಒಂದು ದಿವಸ ಫುಲ್ ಡೇ ಒಣಗಾಕಬೇಕು ಒಳ್ಳೆ ಬಿಸಿಲಲ್ಲಿ. ಆವಾಗ ಈ ಥರ ಚೆನ್ನಾಗಾಗುತ್ತೆ. ಅಂದರೆ ಗೊತ್ತಾಗುತ್ತಲ್ಲ ಅದು ಒಣಗಿರೋ ಮೆಣಸು ಯಾವ ಥರ ಇರುತ್ತೆ ಅಂತ ನಿಮಗೆ. ಆ ಥರ ಒಣಗಾಕಬೇಕು, ಅದು ಚೆನ್ನಾಗಿ ಗರ್ಗರಿಯಾಗಿ ಇರಬೇಕು. ಏನೋ ಗೊತ್ತಾ ಗೈಸ್, ಇದು ಒಣಗಿರೋ ಮೆಣಸಿನೇ, ಆದರೆ ನಾವು ಕೂಡ ಅಂಗಡಿಯಿಂದ ತಂದಮೇಲೆ ಈ ಥರ ಒಣಗಾಕಬೇಕು, ಆಗ ಚೆನ್ನಾಗಾಗುತ್ತೆ. ಈಗೆಲ್ಲ ಆಯ್ತಾ? ಮೆಣಸಿಗೆ ಒಣಗಬೇಕು, ಒಣಗ್ಬೇಕಾಯ್ತು, ಜಾಗನೇ ಇಲ್ಲ. ಅಲ್ಲಿ ಹಾಕ್ಬೇಕಿತ್ತು ಹಂಗಾರೆ ಮನೆ ಹತ್ರನೇ. ಕೋಳಿ ಬಂದು ಕರೆದಿರ್ತವೆ ಎಲ್ಲ ಒಣಗ್ತಿಲ್ಲ, ಬೆಚ್ಚಿ ಮಾಡ್ಕೊಂಡ್ರೆ ಕೋಳಿ ಬಂದು ಕರೆದಿರ್ತವೆ. ಇದಿಷ್ಟು ಒಣಗಾಕಿದ್ರೆ ಆಯ್ತಾ? ಇಷ್ಟು ಒಣಗಿಸ್ಬಿಟ್ರೆ ಕೋಳಿ ಬಂದು ಕೆರೆಬಿಡ್ತವೆ. ನೋಡ್ತಾ ಇದ್ದೀರಲ್ಲ ಗೈಸ್, ಇಲ್ಲಿ ನೋಡಿ ಅಮ್ಮ ಧನಿಯಾ ಮತ್ತು ಅರಿಶಿನ ಕೊಂಬು, ಆಮೇಲೆ ಕಡಲೆಕಾಳು, ಆಮೇಲೆ ಬೇಳೆ, ಇದನ್ನೆಲ್ಲ ಒಣಗಾಕಿದ್ದಾರೆ ಇಲ್ಲಿ ಬಿಸಿಲಲ್ಲಿ. ಈ ಥರ ಎಲ್ಲ ಕಾಳುಗಳನ್ನು ಏನೇನು ತಂದಿದ್ದಾರೆ ಅದನ್ನೆಲ್ಲ ಒಣಗಾಕ್ತಾರೆ. ಈ ಥರ ಒಣಗಾಕಬೇಕು, ಅದನ್ನು ಕೂಡ ಚೆನ್ನಾಗಿ ಒಣಗಬೇಕು ಇವೆಲ್ಲ. ನೋಡಿ ಗೈಸ್, ಅಮ್ಮ ಎಲ್ಲ ಕಾಳುಗಳನ್ನ ಈ ಥರ ರೆಡಿ ಮಾಡಿಕೊಂಡು ಒಣಗಾಕ್ತಾ ಇದ್ದಾರೆ. ಹುರ್ಗಡ್ಲೆ, ಆಮೇಲೆ ಇದು ಬೇಳೆ, ಇವೆಲ್ಲ ಒಣಗಾಕ್ತಾ ಇದ್ದಾರೆ. ನೋಡಿ ಗೈಸ್, ಅಮ್ಮ ಅಲ್ಲೇ ಒಲೆ ರೆಡಿ ಮಾಡ್ಕೊಬಿಟ್ರು ಖಾರ ಪುಡಿ ಹುರಿಲಿಕ್ಕೆ. ಖಾರ ಪುಡಿ ಎಲ್ಲ ಇಲ್ಲಿರೋ ಕಾಳೆಲ್ಲ ಹುರಿಲಿಕ್ಕೆ ರೆಡಿ ಮಾಡಿಕೊಂಡ್ರು. ನೋಡ್ತಾ ಇದ್ದೀರಲ್ಲ ಗೈಸ್, ಈ ಕಾಳನ್ನೆಲ್ಲ ಒಂದು ಬಿಸಿಲಲ್ಲಿ ಒಣಗಿಸಿದ್ದಾರೆ ಅಮ್ಮ. ಇವೆಲ್ಲನೂ ನೋಡಿ, ಇದೆಲ್ಲ ಒಂದು ಬಿಸಿಲಲ್ಲಿ ಒಣಗಿಸಿದ್ದಾರೆ. ಇವಾಗ ಅದನ್ನೆಲ್ಲ ಹುರಿತಾರೆ. ಇವಾಗ ಇದರಲ್ಲಿ ಬೆಂಕಿಲಿ ಹುರಿದ್ಬಿಟ್ಟು ಆಮೇಲೆ ಇದು ಒಡ್ಸ್ಕೊಬರ್ತಾರೆ ಮಿಲ್ಲಲ್ಲಿ ಹೋಗಿ. ಏನು ಗೊತ್ತಾ ಗೈಸ್, ನಾವು ಅಪರೂಪಕ್ಕೆ ಈ ಥರ ಒಲೆನ ಯೂಸ್ ಮಾಡ್ತೀವಿ. ಒಬ್ಬೊಬ್ಬರು ಅಂದರೆ ಇದನ್ನೇ ಒಲೆಯಲ್ಲೇ ಅಡುಗೆ ಮಾಡ್ತಾರೆ ಅವರು. ಅಂದರೆ ಅವರು ಗ್ರೇಟ್. ಯಾಕೆ ಅಂತಂದರೆ, ನಾವು ಒಂದು ದಿವ್ಸಕ್ಕೆ ಅಡುಗೆ ಮಾಡೋಕ್ಕೆ ಹೋಗಿದ್ದಕ್ಕೇ, ಅಂದರೆ ಅಡುಗೆ ಅಲ್ಲ, ಈ ಥರ ಇದೆ ಹುರ್ಕೊಳ್ಳೋಕ್ಕಂತ ಇವತ್ತು ಯೂಸ್ ಮಾಡಿದ್ವಲ್ಲ, ಎಷ್ಟು ಕಷ್ಟ ಆಗ್ತಾಯಿತ್ತು ಅಂದರೆ ಬೆಂಕಿ ನಂದೋಗೋದು, ಮತ್ತೆ ಹಚ್ಚೋದು ನಂದೋಗೋದು, ಆಮೇಲೆ ಆ ಹೊಗೆ ಅದು ಇದು ಎಲ್ಲ ಎಷ್ಟು ಕಷ್ಟ ಆಗ್ತಿತ್ತು ಬೆಂಕಿ ಹಿಡಿಸ್ಲಿಕ್ಕೇ ಗೊತ್ತಾ. ನೋಡಿ, ಹಿಡಿಸ್ತಾ ಮತ್ತೆ ಅದು ನಂದೋಗ್ಬಿಡ್ತಾಯಿತ್ತು, ಈ ಥರ ಆಗ್ತಾಯಿತ್ತು. ಒಬ್ಬೊಬ್ಬರು ಅದನ್ನೇ ಮನೇಲಿ ಅಡುಗೆ ಅದನ್ನೇ ಒಲೆಯಲ್ಲೇ ಮಾಡ್ತಾರೆ. ಅವರು ತುಂಬ ಗ್ರೇಟು. ಹಾಗೆ ಎಂತ ಅಂದರೆ, ಇನ್ನೊಂದು ಹೇಳಬೇಕು ಅಂದರೆ, ನಮ್ಮೂರಲ್ಲಿ ನಮ್ಮಮ್ಮನೂ ಕೂಡ ಬೆಂಕಿಲೇ ಇಂಥ ಅಡುಗೆ ಮಾಡೋದು, ಗ್ಯಾಸ್ ಅಷ್ಟು ಯಾವಾಗ ಯೂಸ್ ಮಾಡಲ್ಲ. ಅವರು ಕೂಡ ಗ್ರೇಟೇ ನಮ್ಮಮ್ಮನೂ. ನಮ್ಮೂರು ಸೈಡಲ್ಲೆಲ್ಲ ಜಾಸ್ತಿ ಬೆಂಕಿನೇ ಯೂಸ್ ಮಾಡೋದು ಅಡುಗೆ ಮಾಡಲಿಕ್ಕೆ. ಅದೇ ಗ್ಯಾಸ್ ಬೇಗ ಖಾಲಿ ಆಗುತ್ತೆ ಇದ್ರ ಗ್ಯಾಸ್. ನೋಡಿ ಗೈಸ್, ಇವಾಗ ಅಮ್ಮ ಎಲ್ಲ ಕಾಳುಗಳನ್ನ ಹುರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ನೋಡ್ತಾ ಹೋಗಿ ಆಯಿತಾ, ಏನೇನು ಹುರಿತಾರೆ ಅಂತ. ಇಷ್ಟು ಬೇಕಾ ಕಾಳು? ಅದಷ್ಟು ಬೇಕಾ ಕಾಳು ಹಾಕ್ಲಿಕ್ಕೆ? ಖಾರ ಪುಡಿ ಮಾಡೋಕ್ಕೆ 2 kg. ಇದು 2 kgನಾ?
ಧನಿಯಾ ಕಾಳು ಹುರಿತಿದ್ದಾರೆ ನೋಡಿ ಇವಾಗ. ಈಗ ಇದಷ್ಟು ಇದು ಮಾಡ್ತೀರಲ್ವ ಖಾರ ಪುಡಿಗೆ? ಎಷ್ಟು ಕೆ ಜಿ ಬರುತ್ತೆ ಖಾರ ಪುಡಿ? ಅಕ್ಕನಿಗೆ ಎಷ್ಟು ಮಾಡಿಸ್ಕೊಟ್ಟಿದ್ದೆ ನೋಡು. ಎಷ್ಟೇನ? 12 ಕೆ ಜಿ ಬರ್ತದೆ. 6 ಅಲ್ಲಿ ಅಂದರೆ 1 ವರ್ಷ ಆಗುತ್ತಾ ಇದು? ಕೆ ಜಿಲಿ ಹಾಕ್ತದೆ. 6 ಕೆ ಜಿ 1 ಕೆ ಜಿ ಅದು ತೂಕ ಹಾಕಿಸ್ಕೊಬತ್ತೀನಿ ಸರ್. ಎಷ್ಟು ಕೆ ಜಿ ಇದೆ ಅಂತ ಕೇಳ್ತೀನಿ. ಸೇರಲ್ಲಿ 3 ಸೇರು ಆಗ್ಲಿಕ್ಕೆ ಹಾಕ್ತಾರೆ. ಸೇರಲ್ಲಿ ಕೆ ಜಿಲಿ ಹಾಕ್ತದೆ. ಈ ಸ್ವಲ್ಪ ಎಷ್ಟು ಬರುತ್ತೆ ಅಂತ ನೋಡಿ. ಸೇರಲ್ಲ 13 ಸೇರು ಬಂದಿತ್ತು ಹಾಕೊಂಡು. 13 ಸೇರು ಯಾವುದಿದ್ರಲ್ಲಿ? ಸೇರಲ್ಲಿ ಒಂದು ಕೆ ಜಿಲಿ ಹಾಕ್ಕೊಂಡು ತಗೋತೀನಿ ದುಡ್ಡು. ಅದೇ ಎಷ್ಟು ಬರುತ್ತೆ ನೋಡಿ ಇದು. ಅಲ್ಲಿ ತೂಕ ಹಾಕ್ತೀನಿ ನಾನೇ ಕೇಳ್ತೀನಿ ಎಷ್ಟಿದೆ. ನೋಡಿ ಗೈಸ್, ಇವಾಗ ಧನಿಯಾ ಕಾಳು ಹುರಿದಾಯಿತು. ಇವಾಗ ಹುರ್ಗಡ್ಲೆ ಹುರ್ಕೊಳ್ತಾ ಇದ್ದಾರೆ ನೋಡಿ. ಇದೆಷ್ಟು ಕೆ ಜಿ ಅಮ್ಮ ಅದು ಹುರ್ಗಡ್ಲೆ? 1 ಕೆ ಜಿ. ಇದು 1 ಕೆ ಜಿ. ಇದು ಕೊತ್ತಂಬರಿ ಕಾಳು 4 ಕೆ ಜಿ. ಇದು 4 ಕೆ ಜಿನಾ? ಅಲ್ಲಿ 4 ಸೇರು 2 ಕೆ ಜಿ ತಂದಿರೋದು. ಸೇರಲ್ಲಿ ಅಡ್ಡ ಹಾಕಿದ್ದಾರೆ. 4 ಸೇರು ಆಗವೆ. 2 ಸೇರು ಎಲ್ಲ 2 ಕೆ ಜಿ. ಅದು 1 ಕೆ ಜಿ ಹುರ್ಗಡ್ಲೆ. ಎಲ್ಲ 1 ಕೆ ಜಿ ಹಾಕೋರೆ. ಎಲ್ಲನೂ 1 ಕೆ ಜಿ ಹಾಕ್ತಾರೆ. ಇವು ಅಷ್ಟೇ. ಇದು 1 ಕೆ ಜಿ. ತೊಗರಿಬೇಳೆ 1 ಕೆ ಜಿ, ಕಡಲೆಬೇಳೆ 1 ಕೆ ಜಿ, ಉಳ್ಳಾಗಡ್ಡೆ 1 ಕೆ ಜಿ. ಅದರಲ್ಲೆಲ್ಲ ಸ್ವಲ್ಪ ಮಾಡ್ಕೊತೀನಿ. ಎಲ್ಲನೂ ಹಾಕೋದು. ಈ ಜಾಸ್ತಿ ಅಂದರೆ ಕೊತ್ತಂಬರಿ ಧನಿಯಾ ಕಾಳು ಮಾತ್ರ 2 ಕೆ ಜಿ. 2 ಕೆ ಜಿ. ಇದೆಲ್ಲ ಇದು ಚಕ್ಕೆ ಲವಂಗ ಎಲ್ಲ 100 ಗ್ರಾಮ್. ಎಷ್ಟು ಗ್ರಾಮ್ ಇರೋದು ಅದೆಲ್ಲ? 100 ಗ್ರಾಮ್. ನೋಡಿ ಗೈಸ್, ಇದೇ ಥರ ಎಲ್ಲ ಕಾಳುಗಳನ್ನು ಇದೇ ಥರ ಹುರ್ಕೋತಾ ಹೋಗಬೇಕು. ಇದೇ ಥರ ಹುರ್ಕೋತಾ ಹೋಗ್ತಾರೆ ಎಲ್ಲ. ನೋಡಿ ಗೈಸ್, ಇದು ಕಡಲೆಬೇಳೆ ಇವಾಗ ಹುರಿತಾ ಇರೋದು. ಎಂತ ಗೊತ್ತಾ ಗೈಸ್, ಇದು ಇವಾಗ ಹಾಕಿರೋದು ಕಡಲೆಬೇಳೆ, ಇವಾಗ ಹಾಕ್ತಿರೋದು ತೊಗರಿಬೇಳೆ. ಇದು ತೊಗರಿಬೇಳೆನೂ ಹಾಕ್ತಾರೆ, ಕಡಲೆಬೇಳೆನೂ ಹಾಕ್ತಾರೆ. ಇದು ಕಡಲೆಬೇಳೆ. ಇದು ಕಡಲೆಬೇಳೆ ತಾನೇ ಅಲ್ಲಮ್ಮ? ಇದು ತೊಗರಿಬೇಳೆ. ಹಾಂ, ಇದು ತೊಗರಿಬೇಳೆ. ಇದು ತೊಗರಿಬೇಳೆ. ನೋಡಿ ಗೈಸ್, ಈಗ ಚಕ್ಕೆ ಲವಂಗ ಹಾಕಿ ಹುರಿತಾ ಇದ್ದಾರೆ. ನೋಡಿ ಗೈಸ್, ನಮ್ಮ ಚಿನ್ನಿ ಬಾಡಿಗೆ ಹೋಗಿ ಬಂದೇ ಬಿಟ್ಟರು. ಏನಿದು ಅಲರ್ಟ್ಸ್ ಇವಾಗೆಲ್ಲ ಹಾಕಿದೀಯಾ? ಇಲ್ಲಿಟ್ಟಿರು, ಇವಾಗ ಎತ್ತಿರು ಅಲ್ಲಿ ನೋಡಿ ಗೈಸ್, ಇವಾಗ ಜೀರಿಗೆ ಹುರಿತಾ ಇರೋದು. ಜೀರಿಗೆ ಹುರ್ಕೊಳ್ತಾ ಇದ್ದಾರೆ ಇವಾಗ. ಈಗ ಕಾಳು ಮೆಣಸನ್ನ ಹುರ್ಕೊಳ್ತಾ ಇದ್ದಾರೆ. ನೋಡಿ ಗೈಸ್, ಕರ್ಬೇವು ಸೊಪ್ಪು
ಕೂಡ ಹುರಿಬೇಕು. ಇದನ್ನು ಕೂಡ ಬಿಸಿಲಲ್ಲಿ ಒಣಗಿಸ್ಬೇಕು. ಆದರೆ ನಾನು ಒಣಗಿಸಿರೋ ತೋರಿಸಿಲ್ಲ, ಇದನ್ನು ಕೂಡ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ನೋಡಿ ಗೈಸ್, ಇದು ಸಾಸಿವೆ ಕಾಳು ಕೂಡ ಹುರಿಬೇಕು. ಬೆಲ್ಲನ ಒಂದು ಹೆಲ್ಪ್ ಮಾಡ್ಬಿಡ. ಏನು ಹೇಳಿ? ಎಲ್ಲ ಕವರ್ಗೆ ಹಾಕ್ಬಿಡು. ಹಾಂ, ಇದೆಲ್ಲ ಕವರ್ಗೆ ಹಾಕಿಡ್ಲ ಎಕ್ಸ್ಟ್ರಾ ಉಳಿದಿರೋದು. ಇದು ಅರಿಶಿಣ ಕೊಂಬು. ನೋಡಿ ಗೈಸ್, ಇದ್ಕಿದ್ದಾಗೆ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ನೋಡಿ ಗೈಸ್, ಇದು ಅರಿಶಿನ ಕೊಂಬು ಅದೇ ಹುಡ್ತಿರಲ್ಲ ಅದನ್ನ ಇವಾಗ ಅಮ್ಮ ಕುಟ್ಬಿಟ್ಟು ಸ್ವಲ್ಪ ಸಣ್ಣಕ್ಕೆ ಈ ಥರ ಪುಡಿ ಮಾಡ್ತಾರೆ. ಆಮೇಲೆ ಅದರಲ್ಲಿ ಮಿಕ್ಸ್ ಮಾಡ್ತಾರೆ, ಅದರೊಳಗೆ ಹಾಕ್ತಾರೆ. ನೋಡಿ ಗೈಸ್, ಎಲ್ಲ ರೆಡಿ ಆಯಿತು. ಇನ್ನು ಮಿಲ್ಲಲ್ಲಿ ಓಡಿಸ್ಕೊಬಂದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸಾಂಬಾರು ಪುಡಿ ಇಷ್ಟೇ, ಸಾಂಬಾರು ಪುಡಿಗೆ ಬೇಕಾಗಿರೋ ಸಾಮಗ್ರಿಗಳು ಇಷ್ಟೇ. ಇದೇ ಥರ ಮಾಡ್ಕೊಂಡು ಹೋದರೆ ಆಯಿತು. ಇದನ್ನ ಈ ಥರ ಮಾಡ್ಕೊಂಡು 1 ಇಯರ್ ಕೂಡ ಯೂಸ್ ಮಾಡ್ಬೋದು. ನೋಡಿ ಗೈಸ್, ಸಾಂಬಾರು ಪುಡಿ ರೆಡಿ. ಅಮ್ಮ ಮಿಲ್ಲಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಓಡಿಸ್ಕೊಬಂದ್ರು ನೋಡಿ. ಈಗ ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಶಿಫ್ಟ್ ಮಾಡ್ಕೋತಾರೆ. ಆಮೇಲೆ ಇದು ಆ ಬಾಕ್ಸಲ್ಲಿ ಇರುತ್ತಲ್ಲ, ಇವಾಗ ಅದನ್ನ ಚಿಕ್ಕ ಬಾಕ್ಸಲ್ಲಿ ಇಟ್ಕೊಂಡು ಡೈಲಿ ಯೂಸ್ಗೆ ಅಂತ ಬೇರೆನೇ ಇಟ್ಕೋತೀವಿ. ಆ ದೊಡ್ಡ ಬಾಕ್ಸಲ್ಲಿರೋದನ್ನ ಸಪ್ರೇಟಾಗಿ ಇಟ್ಬಿಡ್ತೀವಿ. ಎಷ್ಟು ಕೆ ಜಿ ಆಯ್ತಮ್ಮ? 12 ಸೇರು. 7 ಕೆಜಿಲಿ 7 ಕೆಜಿ ಸೇರಲ್ಲಿ 12 ಸೇರು. ಒಟ್ಟು 7 ಕೆಜಿ. 7 ಕೆಜಿ ಅಂತ ಈಗ ಹಾಕಿ ಕೊಡ್ತೀವಿ. ಅದರಲ್ಲಿ ಎಲ್ಲನ ಹಾಕ್ಬಿಟ್ರೆ 13 ಸೇರು ಆಗೋದು. ನೋಡಿದ್ರಲ್ಲ ಗೈಸ್, ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.